ವಿಕ್ಕಿ ಬಾಬಾ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಆರ್ತಿ ಅಕ್ಕ ತುಂಬ ಟೆನ್ಷನ್ ಆಗಿದ್ದಾಳೆ. ವಿಕ್ಕಿ ಬಾಬಾ ಬೇರೆ ಎಲ್ಲೂ ಕಾಣ್ತಿಲ್ಲ. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಗೌತಮ್ ಕಾಣ್ತಿಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ರು. ಎಲ್ಲ ಬರೀ ಕನ್ಫ್ಯೂಷನ್. ಕಾಂತ, ಹೇ ಕಾಂತ. ಬಾಸ್, ಗುಡ್ ಮಾರ್ನಿಂಗ್ ಬಾಸ್. ಹ್ಯಾವ್ ಎ ನೈಸ್ ಡೇ. ಬಾಸ್, ನಾನು ಎಚ್ಚರವಾಗೇ ಇದ್ದೀನಿ. ನಾನು ನಿದ್ದೆಗಣ್ಣಲ್ಲೂ ಇಲ್ಲ, ಕನಸು ಕಾಣ್ತಾ ಇರಲಿಲ್ಲ. ಕನಸಲ್ಲಿ ನಿಮ್ಮ ಮೊಟ್ಟೆನೂ ಹೊಡಿತಾ ಇರಲಿಲ್ಲ. ಗೌತಮ್ನ ಎತ್ತಾಕೊಂಬನ್ನಿ ಅಂದ್ರೆ ಯಾರನ್ನ ಕರ್ಕೊಂಬಂದಿದ್ದೀರಾ? ಹಾಗಿದ್ರೆ ಬಂದವನು ಗೌತಮ್ ಅಲ್ವಾ? ಏಯ್ ತಡಿಯೋ, ನನ್ನ ಮಗನೇ, ಗೌತಮ್ನ ಕರ್ಕೊಂಬಾರ ಅಂದ್ರೆ ಯಾರನ್ನ ಕರ್ಕೊಂಬಂದು? ಸರ್, ನೀವು ಹೇಳ್ದಂಗೆ ವೈಟ್ ಅಂಡ್ ವೈಟ್ ಬೇಕು ಅಂದಿದ್ರ, ಅವನೇ ತಗೊಂಡು ಬಂದೆ. ತೇರಿಕೆ ಹೋಗಿ ಹೋಗಿ ನಿನ್ನ ನಂಬುದ್ನಲ್ಲ. ನಾಯಿಗೆ ಹೇಳಿದ್ರೆ ಅದು ತನ್ನ ಬಾಲಕ್ಕೆ ಹೇಳ್ತಂತ. ಯಾರನ್ನ ಎತ್ತಾಕೊಂಬಂದಿದ್ದೀರೋ ಮೊದಲು ಕರ್ಕೊಂಬನ್ನಿ. ಹೂ ಕಾಡ್ಸಿಲ್ಲ, ನಡಿಯೋ. ಈ ರೌಡಿ ದಡಿಯ ಗಾಡ್ಸಿಲ್ಲ ನನ್ನ ಮಗ ಯಾವನು ಡ್ರ್ಯಾಕುಲನ್ ಎತ್ತಕೊಂಡ್ಬಂದ್ಬಿಟ್ಟವನಲ್ಲಪ್ಪ. ಮಾವ ನೀನಾ? ಮಾವ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೇಗ್ ಸಿಕ್ಕಾಕೊಂಡೆ? ಹೆಂಗಾದ್ರೂ ಮಾಡಿ ಮದುವೆ ಗಂಡು ರೂಮ್ಗೆ ಹೋಗಿ ಅವ್ನ ತಲೆ ಮೇಲೆ ಒಂದು ಹಾಕಿ ಎತ್ತಾಕೊಂಬರೋದು. ಒಟ್ಟಿನಲ್ಲಿ ನಾನು ಕಾಣಿಸ್ಬಾರ್ದು ಅಂದರೆ ಇದೇ ಸರಿ. ಎಲ್ಲೋದ ಇವನು? ಬಾತ್ರೂಮಲ್ಲಿ ಇರ್ಬೇಕಾ? ಗೊತ್ತಿಲ್ಲ ಅವಾಗ ಒಳಗೆ ಸೇರ್ಕೊಂಬಿಟ್ಟ. ಒಳಗೆ ಹೋದ ಆಚೆ ಬರಲೇಬೇಕಲ್ವಾ? ಇಲ್ಲೇ ಕೂತ್ಕೊಬಿಡೋಣ. ನನ್ನ ಕರ್ಮ ಮಾವ. ಹೋಗಿ ಹೋಗಿ ನೀನ್ ಇಲ್ಲಿ ಸಿಗಾಕೊಂಡಿದ್ಯಲ್ಲ. ಇಲ್ಲ ಅಲಿಮಯ್ಯ, ನನ್ನ ಪುಣ್ಯ. ನಿಜವಾಗ್ಲೂ ನನ್ನ ಸುತ್ತ ನಾನು ಗೂಬೆಗಳನ್ನ ಸೇರಿಸ್ಕೊಂಡೆ. ಬಾಸ್, ಇವರು ನಿಮ್ಮ ಮಾಮನ? ಮ್ಯಾಮಲ್ವೋ ಮಾವ. ವೇದಾಂತ್ ಇವ್ರು ಇಲ್ಲೇನು ಮಾಡ್ತೀಯಾರೆ? ಮಾವ, ನೀನು ಇಲ್ಲಿ ಹೇಗೆ ಬಂದೆ? ಅದೇ ಸಿಂಪಲ್ಲು. ನೀನು ಬಾಂಬೆ ಅಂತ ಹೋದಲ್ಲ, ನನಗೆ ಯಾಕೋ ಸ್ವಲ್ಪ ಡೌಟ್ ಬಂದು ನಿನ್ನ ಫಾಲೋ ಮಾಡ್ಕೊಂಡು ಬಂದೆ ಕಣೋ. ಬಾಸ್ಗೂ ಬೇತಾಳ ಇದೆ ಅಂತ ಆಯ್ತು. 4 ಬಿಡು ಇವನಿಗೆ. MLAನೇ ತಗೊಂಬಂದಿದ್ದಾನೆ ಮಂಗ. ಈ ಡ್ರ್ಯಾಕುಲಾ ನನ್ನ ಮಗ MLAನಾ? ಹೋಗಿ ಬರಲ್ಲ? ಬಿಡೋ, ಬಿಡೋ. ವೇದಾಂತ, ಈ ಡುಮ್ಮ ಮತ್ತೆ ಕನ್ಫ್ಯೂಸ್ ಆಗಿದ್ದಾನೆ. ಬಿಡಕಲ್ವ? ನೀನೆಂತ ಕಿಲಾಡಿ ಅಂತ ನನಗೆ ಗೊತ್ತಿಲ್ಲ ಮಾವ. ನೀನು ಇಲ್ಲಿ ಬಂದಿದ್ದೆ ವಿಕ್ರಾಂತ್ ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿಷಯ ಗೊತ್ತಾದ್ಮೇಲೆ ನೀನು ಅದನ್ನ ಅಮ್ಮನಿಗೆ ಹೇಳ್ತೀಯ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಮದುವೆ ಮುಗಿಯೋವರೆಗೂ ಇವನ್ನ ಎಲ್ಲೂ ಹೊರಗಡೆ ಹೋಗೋದು ಬಿಟ್ಬಿಡಿ. ಬನ್ನಿ ಸಾರ್ಥಕ್. ವೇದಾಂತ, ವೇದಾಂತ, ಕಾಡ್ತಿಲ್ಲ. ನಿನ್ನಿಂದಾಗಿ ನಾನು ಉಗಿಸ್ಕೋಬೇಕಾಗಿ ಬಂತು. ಹೋಗಿ ಹೋಗಿ ಈ ಡ್ರ್ಯಾಕುಲಾನ ಎತ್ತಾಕೊಂಡ್ ಬಂದಿದ್ಯಲ್ಲ. ಏನಂದೆ? ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಡ್ರ್ಯಾಕುಲಾ ಅಂದ್ರೆ MLA ಅಂತ.
10 ನಿಮಿಷನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನಾನು. ಹಲೋ, ಏನು ಹೇಳು? ಹಲೋ ಬಾಸ್, ಎಲ್ಲಿದ್ದೀರಾ? ನಿನ್ನೆ ಬೇಡ ಬೇಡ ಅಂದ್ರು ಇಲ್ಲೇ ಓಡಾಡ್ಕೊಂಡಿದ್ರಿ, ಇವಾಗ ಬೇಕು ಅಂದ್ರು ಕಾಣಿಸ್ತಾ ಇಲ್ಲ. ಏನಿಮ್ ಅಕ್ಕಿ ಕತ್ತು? ದೊಡ್ಡದಾಗ ನನಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ನನಗೇ ಹೇಳ್ತೀಯಲ್ಲ. ನಾನು 10 ನಿಮಿಷ ಕಾಣಿಸ್ತಿಲ್ಲ ಅಂದರೆ ಫೋನ್ ಮಾಡಿ ಕರಿತೀನಿ. ಈಗ ಗೊತ್ತಾಯ್ತಾ ನನಗೆ ನೀನು ಬೇಕು, ನಿನಗೆ ನಾನು ಬೇಕು ಅಂತ? ಒಳ್ಳೆ ಗೋಳು ಗುರು ನಿಂದು. ಯಾರಿಗೆ ಯಾರು ಬೇಡ. ಇಲ್ಲಿ ನಾನು ಮಾತಾಡ್ತಿರೋದು ಬರೀ ನಮ್ಮಿಬ್ರ ಬಗ್ಗೆ ಅಲ್ಲ. ನಾವು ಅಂದ್ರೆ ಅಕ್ಕ, ವಿಕ್ಕಿ ಬಾಬಾ ಎಲ್ಲಾನು. ವಿಕ್ಕಿ ಬಾಬಾ ಕಾಣಿಸ್ತಿಲ್ಲ, ನೋಡ್ತಿದ್ದ ಟೈಮ್ ಬೇರೆ ಬರ್ತಾ ಇದೆ. ವಿಕ್ಕಿ ಬಾಬಾ ಎಲ್ಲೋಗಿದ್ದಾರೆ? ವಾಟ್? ವಿಕ್ರಾಂತ್ ಇನ್ನು ಮಂಟಪದ ಹತ್ರ ಬಂದಿಲ್ವಾ? ಇವತ್ತು ಎಲ್ಲೋ ನಿದ್ದೆ ಮಾಡ್ತಿದ್ದಾನೆ ಅನ್ಸುತ್ತೆ. ಸರಿ, ನಾನು ಫೋನ್ ಮಾಡಿ ಎಬ್ಬಿಸ್ತೀನಿ ಬಿಡು. ಹಲೋ ಪುಣ್ಯಾತ್ಮ, ಅವ್ರು ಕಾಲ್ ರಿಸೀವ್ ಮಾಡೋ ಥರ ಇದ್ದಿದ್ರೆ ನಾನು ನಿನಗೆ ಕಾಲ್ ಮಾಡ್ತಿದ್ನಾ? ನಾನು ಆಗ್ಲೇ ಅವ್ರಿಗೆ ಕಾಲ್ ಟ್ರೈ ಮಾಡಾಯ್ತು, ಫೋನ್ ರಿಸೀವ್ ಮಾಡ್ತಿಲ್ಲ. ಫೋನ್ ಸೈಲೆಂಟಲ್ಲಿ ಇರಬೇಕು, ಎಬ್ಸ್ಕೊಂಡು ಕರ್ಕೊಂಡ್ ಬಾ. ಸರಿ, ನಾನು ಏನೋ ಒಂದು ಮಾಡ್ತೀನಿ. ನಾನು ಬರೋ ತನಕ ಆರತಿ ಮತ್ತು ಆದ್ಯಾಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ. ಇರಿ, ನಾನು ಹೋಟೆಲ್ಗೆ ಕಾಲ್ ಮಾಡ್ತೀನಿ. ಹಲೋ, ರೂಮ್ ನಂಬರ್ 132ನಲ್ಲಿ ವಿಕ್ರಾಂತ್ ಅಂತ ಒಬ್ರು ಇದ್ದಾರೆ. ಪ್ಲೀಸ್ ಅವ್ರನ್ನ ಎಬ್ಬಿಸಿ ಸಾರ್ಥಕ್ ಅಥವಾ ವೇದಾಂತ್ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳ್ತೀರಾ? ವಾಟ್? ನೈಟ್ 2 ಗಂಟೆಗೆ ರೂಮಿಂದ ಹೋದ್ರಾ? ಇದೇನು ವೇದಾಂತ್, ಗೌತಮ್ ವಿರುದ್ಧ ಪ್ಲಾನ್ ಮಾಡ್ತಿದ್ರೆ ಇಲ್ಲಿ ವಿಕ್ರಾಂತೆ ಕಾಣಿಸ್ತಿಲ್ಲ? ಕ್ರಾಂತ್, श्रीगुरुभ्यो नमः। हरिः ओम। ओम या देवी सर्वभूतेषु मातृरूपेण संस्थिता नमस्तस्यै 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 नमो नमः। श्रीगौर्यै नमः। ध्यायामि मनसाभीष्टप्रार्थनां समर्पयामि। गौर्यै नमः। आवाहयामि, आवाहनं समर्पयामि। रत्नसिंहासनं समर्पयामि। श्री गौर्यै नमः। मनसाभीष्टप्रार्थनां समर्पयामि। ಹೆಂಡನ್ ಕರ್ಕೊಂಡು ಬನ್ನಿಮ್ಮ. ಅದಿತಿ, ಎಲ್ಲ ರೆಡಿಯಾಗಿದೆ, ಹೋಗಿ ಅಕ್ಕನ ಕರ್ಕೊಂಡು ಬಾ.